ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಗಿ 1 2 3 ವಾಟರ್ ಸೋರ್ಸ್ ನೋಡಿ, ಭೃಂಗರಾಜು ಸಿಕ್ಕಿದೆ. ತೋಟಕ್ಕೆ ಅಡಿಕೆ ಹೇಗ್ಲಿಕ್ಕೆ ಅಂತ ಹೇಳಿ ಇಷ್ಟು ಜನ ಹೋಗ್ತಾ ಇದ್ದೇವೆ ನಾವು. ಮಕ್ಕಳು ಒಂದು 3 ಜನ, ಮತ್ತೆ ಅಮ್ಮ, ಅಕ್ಕ, ನಾವು. ಅಲ್ಲಿ ಅಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದಾರೆ. ಇದು ನಮ್ಮ ತೋಟಕ್ಕೆ ಹೋಗುವ ಪಾಪು ಆಯ್ತಾ. ಇದಕ್ಕೆ ಪಾಪು ಅಂತ ಹೇಳುದು, ಸೋ ಕಾಲ್ಡ್ ಸಂಕ ಎಂತ ಸಹ ಕರಿಬೋದು. ನಮ್ಮ ಮನೆಯಿಂದ ಈ ತೋಟಕ್ಕೆ ಬರಬೇಕು ಅಂತಂದರೆ ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ ಉಂಟಾಯ್ತಾ. ಈಗ ನಮ್ಮ ತೋಟಕ್ಕೆ ನಾವು ರೀಚ್ ಆದೆವು. ಇದು ನಮ್ಮ ತೋಟದಲ್ಲಿರುವ ಕಾಫಿಯ ಮರ ಆಯಿತಾ. ಈಗ ಮಡಿಕೇರಿ ಸೈಡಲ್ಲೆಲ್ಲ ಸಣ್ಣ ಸಣ್ಣ ಗಿಡದಲ್ಲೆಲ್ಲ ಕಾಫಿ ಆಗುದಲ್ಲ, ಇದೊಂದು ದೊಡ್ಡ ಮರ ನಮ್ಮ ಮನೆಯಲ್ಲಿ ಇರುವುದು. ಎಷ್ಟು ಸಹ ಆಗ್ತದೆ. ನಮ್ಮ ಕೆಲಸ ಶುರುವಾಯಿತು, ಅಡಿಕೆ ಹೆಕ್ಕುದು. ಇದು ನಮ್ಮ ತೋಟದಲ್ಲಿರುವ ಕೆರೆ ಅಂತ ಹೇಳ್ಬೋದು ಆಯಿತಾ. ಶುದ್ಧ ನೀರು. ನಾವು ಇದನ್ನು ಹಾಳು ಕೂಡ ಮಾಡಲಿಲ್ಲ, ಹಾಗೆ ಚೆಂದ ಇರಲಿ ಅಂತ ಹೇಳಿ ಇಟ್ಟಿದ್ದೇವೆ. ಎಲ್ಲರ ಜೊತೆ ಬಂದು ಅಡಿಕೆ ಹೆಕ್ಕುವ ಖುಷಿಯೇ ಬೇರೆ ಆಯಿತಾ. ಇವ ಅಕ್ಕನ ಮಗ ಸಹ ಅಡಿಕೆ ಹೆಕ್ಕುದಂತೆ ದೊಡ್ಡ ಗೋಣಿಯನ್ನು ಇಟ್ಕೊಂಡಿದ್ದಾನೆ. ಪಾಪ ಎತ್ತಲಿಕ್ಕೆ ಸಹ ಆಗೋದಿಲ್ಲ, ಆದರೂ ಸಹ ಗೋಣಿಯನ್ನು ಅವನು ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಅಡಿಕೆ ಹೆಕ್ಕಿಕೊಂಡು ಬಂದಾಯಿತು. ಮಿಡಲ್ ಪೀಸಲ್ಲಿದ್ದೇವೆ ಈಗ. ಇನ್ನೊಂದು ಭಾಗ ಮುಗಿದ್ರೆ ಅಲ್ಲಿಗೆ ಅಡಿಕೆ ಹೆಕ್ಕಿ ಮುಗ್ದಾಗ್ತದೆ. ಅಲ್ಲಿ ಒಂದು ಹಾವಂತೆ, ಹಾವು ಕಂಡಿತಂತೆ ಅಮ್ಮನಿಗೆ. ಅದು ಮೋಸ್ಟ್ಲಿ ಸಣ್ಣ ಒಳ್ಳೆಯ ಎಂತಾದ್ರೂ ಆಗಿರ್ಬೋದು, ಯಾಕಂದರೆ ನಮ್ಮ ಮನೆ ಅಲ್ಲಿ ತೋಟದ ಹತ್ತಿರ ತುಂಬ ನೀರಿನ ಸೋರ್ಸ್ ಉಂಟಲ್ಲ, ಸೊ ಅದರಿಂದ ಮೋಸ್ಟ್ಲಿ ಬಂದಿರ್ಬೋದು ಒಮ್ಮೆ ತೋಟಕ್ಕೆ. ಅದು ಅಮ್ಮನಿಗೆ ಕಂಡಿತಂತೆ, ಬಟ್ ನಮಗೆ ಕಾಣಲಿಲ್ಲ ಆಯಿತಾ. ಹೇಗೆ ನಾವು ಹೋಗೋದು? ಜಂಪ್ ಹೋಗಿ 1 2 3 ಜಂಪ್. ಅಯ್ಯೋ, ರಿವರ್ ರಿವರ್ಸ್ ರಿವರ್. ಹಲೋ ಹಲೋ. ಇದು ನಮ್ಮ ತೋಟದಲ್ಲಿರುವ ಬಾವಿ ಆಯಿತಾ. ಫುಲ್ ನೀರುಂಟು, ಇದಕ್ಕೆ ರಿಂಗ್ ಹಾಕಿದೆ ಆಯಿತಾ. ತೋಟ ಉಂಟಲ್ಲ, ತೋಟಕ್ಕೆ ಸಹ ನೀರು ಹಾಕ್ಬೋದು, ಬಟ್ ನಾವು ಪಂಪಿನ ವ್ಯವಸ್ಥೆ ಮಾಡಲಿಲ್ಲ. ಎಷ್ಟು ಚಂದ ಉಂಟಲ್ಲ ನೀರು. ಕಪ್ಪೆ ಸಹ ತುಂಬ ಉಂಟು, ಡೈ ಹೊಡಿತಾ ಇರ್ತದೆ ಕಪ್ಪೆ ಸಹ. ಇಲ್ಲಿ ಉಂಟು ನೋಡಿ ಕಪ್ಪೆ, ಅಲ್ಲುಂಟಲ್ಲ. ಆ ಕಡೆ ಉಂಟು, ಇಲ್ಲಿ ಉಂಟು. ಇವರಿಗೆ ಉಂಟಲ್ಲ, ತೋಡು ಕಂಡ ತಕ್ಷಣ ನೀರಿಗೆ ಇಳಿದ್ರಾಯ್ತಾ. ಸಣ್ಣ ಇರುವಾಗ ನಾವು ಸಹ ಹಾಗೆ ಈ ತೋಡಿಗೆ ಅಂತಲೇ ಹೇಳಿ ತೋಟಕ್ಕೆ ಬರೋದು. ಇಲ್ಲಿ ಚಂದ ಆಟ ಆಡೋದು, ಮತ್ತು ಸುಮ್ಮನೆ ಮೀನು ಹಿಡಿಯೋದಂತೆ, ಏಡಿ ಹಿಡಿಯೋದಂತೆ. ಒಂದು ಸಹ ಸಿಗ್ತಿರ್ಲಿಲ್ಲ. ಅರೆ ಅಪ್ಪನಿಗೆಲ್ಲ ಸಿಕ್ತಿತ್ತು, ಬಟ್ ನಮಗೆ ಸಿಗ್ತಾ ಇರಲಿಲ್ಲ. ಇವ್ರು ನೋಡಿ ಅಂತೆ ಆಟ ಆಡೋದು, ಫುಲ್ಲು ಒದ್ದೆ ಆಗ್ತಾ ಇದ್ದಾರೆ. ಪಾಪ ಅಕ್ಕನ ಮಗನನ್ನು ಫುಲ್ಲು ಒದ್ದೆ ಮಾಡಿದ್ದಾರೆ ಆಯಿತಾ. ತಲೆಯಿಂದ ಒದ್ದೆ ಮಾಡ್ತಿದ್ದಾರೆ ಅವರು. ಅವನಿಗೆ ಸಹ ತುಂಬ ಖುಷಿ ಆಗ್ತಾ ಉಂಟು. ಚಂಡಿ ಮಾಡುದು, ಚಂಡಿ ಮಾಡಿದ್ರೆ ಹತ್ತಿಸ್ತೇನೆ ಈಗ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಲೋ, ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಇಲ್ಲೊಂದು ಹೇಳ್ತೇನೆ ನೋಡು, ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಹೇಳ್ಬಾರ್ದು, ಸೌಂಡ್ ಆಗುದು. ಹ್ಯಾಪಿ ದಿವಾಲಿ. ಹೇಳಬೇಕು ಅಂದರೆ ಇದು ನಾನು ಅಕ್ಟೋಬರಲ್ಲಿ ಮಾಡಿದಂತಹ ವ್ಲಾಗ್, ಬಟ್ ನಾನು ಇವಾಗ ಇದನ್ನು ಹಾಕ್ತಾ ಇದ್ದೇನೆ. ಅದಕ್ಕೋಸ್ಕರ ಅವರು ಹ್ಯಾಪಿ ದಿವಾಳಿ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ.
ತೋಟಕ್ಕೆ ಅಡಿಕೆ ಹೇಕ್ಲಿಕ್ಕೆ ಅಂತ ಹೇಳಿ ಗ್ಲೌಸನ್ನು ತಗೊಂಡು ಬಂದದಾಯ್ತಾ. ಇವರು ನೀರು ನೋಡಿದ ತಕ್ಷಣ ಅದರಲ್ಲಿ ತುಂಬಿಸ್ಕೊಳ್ತಾ ಇದ್ದಾರೆ ನೀರನ್ನು. ಒಟ್ಟಿಗೆ ಅಮ್ಮನನ್ನು ಸಹ ತುಂಬಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ಫ್ರಾಗ್ ಉಂಟು ಗೊತ್ತುಂಟ, ಆಗ ಫ್ರಾಗ್ ಇದೆ ಜಂಪ್ ಮಾಡಿದ್ದಾಗ ಫ್ರಾಗ್ ಇದನ್ನು ಕಟ್ಟಿಬಿಡು. ಅದು ಕ್ವಿಕ್ ಸ್ಯಾಂಡ್ ಓಡುದು ಉಂಡ ಅಂತ ನೋಡಿ. ಭೃಂಗರಾಜ ಸಿಕ್ಕಿದೆ, ಗರ್ಗ ಅಂತ ಹೇಳೋದು ನಾವು. ಸೊ ಎಲ್ಲ ಅಡಿಕೆ ಹೆಕ್ಕಿ ಆಯಿತು. ಹೇಳೊಬ್ಳು ತೆಂಗಿನಕಾಯಿ ಇಟ್ಕೊಂಡಿದ್ದಾಳೆ, ನಾವು ಅಡಿಕೆ ಇಟ್ಕೊಂಡಿದ್ದೇವೆ, ಅಮ್ಮ. ಸೊ ಈಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಎಲ್ಲರೂ ಬಾಯ್ ಹೇಳಿ, ಹಿಂದೆ ನೋಡಿ. ಬಾಯ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಊರಲ್ಲಿ ಸಹ ಹೀಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.